ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ನಾನು ನಿಮ್ಮ GB ಹಾವೇರಿ. ಇಂದು ತುಂಗಭದ್ರಾ ನದಿಯ ಸೇತುವೆ ಮೇಲೆ ಹೋಗುವಾಗ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಏಕೆಂದರೆ ಭಾರತ ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶ, ಅದರಲ್ಲೂ ಕರ್ನಾಟಕ ಮುಖ್ಯವಾಗಿ ಕೃಷಿ ಪ್ರಧಾನವಾಗಿರತಕ್ಕಂತಹ ಒಂದು ರಾಜ್ಯವಾಗಿದ್ದು, ನಾನು ಕೂಡ ರೈತರ ಮಗನಾಗಿದ್ದು ಈ ಒಂದು ತುಂಗಭದ್ರಾ ನದಿಯ ಮೇಲೆ ಹೋಗುವಾಗ ಇಂದು ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುವುದನ್ನು ನಾನು ಕಂಡು ತುಂಬ ಸಂತೋಷವಾಯಿತು. ಏಕೆಂದರೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಆದ್ದರಿಂದ ಭಾರತವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಕೃಷಿ ಅಭಿವೃದ್ಧಿ ಆಗದ ಹೊರತು ದೇಶ ಅಭಿವೃದ್ಧಿ ಆಗಲಾರದು. ಆದ್ದರಿಂದ ಕೃಷಿಯ ಬಗ್ಗೆ ನಾವು ಲಕ್ಷ್ಯ ವಹಿಸಲೇಬೇಕು. ಆದ್ದರಿಂದ ಈ ವರ್ಷದ ಬಗ್ಗೆ ಹೇಳಬೇಕಂದ್ರೆ, ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ತುಂಬಿ ಹರಿದ ತುಂಗಭದ್ರೆ ರೈತರ ಮೊಗದಲ್ಲಿ ಸಂತೋಷದ ಭದ್ರೆ ಅಂತ. ಆದ್ದರಿಂದ ನಿಜವಾಗ್ಲೂ ತುಂಬ ಸಂತೋಷವಾಯಿತು. ಈ ವರ್ಷ ಉತ್ತಮ ಮಳೆ ಬೆಳೆ ಬರಲಿ. ಹೊಸ ವರ್ಷದ ಅಂದರೆ ಈ ವರ್ಷದ ಮಳೆಗಾಲ ರೈತರಿಗೆ ಸುಖವನ್ನು ತರಲಿ. ಮುಂಗಾರು ಮಳೆಯ ಬರಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡಿ, ರೈತರಿಗೋಸ್ಕರ ಭಾರತ ದೇಶದ ರೈತ ದೇಶದ ಬೆನ್ನೆಲುಬಾಗಿದ್ದು, ಅವನಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿ, ಈ ವರ್ಷ ಆದರೂ ರೈತರು ಮಾಡಿರ್ತಕ್ಕಂಥ ಸಾಲ ಎಲ್ಲ ಬಗೆಹರಿದು, ಏಕೆಂದರೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರು ರೈತರು. ಆದ್ದರಿಂದ ದಯವಿಟ್ಟು ಭಗವಂತ ಈ ರೈತರಿಗೆ ಈ ವರ್ಷ ಆದರೂ ಉತ್ತಮ ಮಳೆ ಬೆಳೆ ಕೊಟ್ಟು ಉತ್ತಮ ಒಂದು ಆದಾಯವನ್ನು ತಂದು ಅವರ ಸಾಲ ಸೂಲವನ್ನು ತೀರಿಸಿ ಸುಖ ಮತ್ತು ಸಮೃದ್ಧಿಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡಿ, ಇವತ್ತು ನಾನು ನಮ್ಮೂರಿಗೆ ಹೋಗುವಾಗ ಈ ತುಂಗಭದ್ರಾ ನದಿ, ಹರಿಹರದ ತುಂಗಭದ್ರಾ ನದಿಯ ಮೇಲೆ ನಿಂತು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆದ್ದರಿಂದ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಈ ವರ್ಷ ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ. ದಯವಿಟ್ಟು ಭಗವಂತನಿಗೆ ಬೇಡಿಕೊಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಿ ಬೆಳೆಸಿ. ಧನ್ಯವಾದಗಳು.